ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ, ಇವತ್ತಿನ ಮೊದಲನೇ ವಿಷಯ ಏನು ಅಂದರೆ, ನಾಯಿಗಳನ್ನ ಪರ್ಯಾಯವಾಗಿ ಕನ್ನಡದಲ್ಲಿ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ ಅಂತ. ನೀವು ಕರಿತೀರಲ್ಲ, ರಾಜ, ರಾಣಿ, ಟಾಮಿ, ಸಿಂಬಾ, ಅದಲ್ಲ. ಆದರೆ ಕನ್ನಡದಲ್ಲಿ ನಾಯಿಗಳಿಗೆ ಬೇರೆ ಏನು ಹೆಸರೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತು. ಮೊದಲನೇದಾಗಿ ಶುನಕ ಅಂತ ಕರೀತಾರೆ. ಶುನಕ ಅಂತ ಕರೀತಾರೆ, ಕುನ್ನಿ ಅಂತ ಕರೀತಾರೆ, ಶ್ವಾನ ಅಂತ ಕರೀತಾರೆ, ಸಾರಮೇಯ. ಎಂಥ ಪದ! ಸಖತ್ತು. ನನಗೆ ಇದನ್ನು ನೋಡಬೇಕಾದ್ರೆ ಭಾಳ ಖುಷಿಯಾಯಿತು. ಸಾರಮೇಯ ಎಂಥ ಚೆನ್ನಾಗಿದೆ ಅಲ್ವ ಪದ. ನಾವು ನಾಯಿ ಅಂತ ಕರಿತೀವಿ, ಕೆಲವ್ರಿಗೆ ನಾಯಿ ಅಂದಾಗ ಇಷ್ಟ ಆಗಲ್ಲ, ಕೆಲವ್ರಿಗೆ ಆಮೇಲೆ ಸೋಣಗ ಅಂತ ಕರೀತಾರೆ. ಇಷ್ಟೆಲ್ಲ ಪದಗಳಿಂದ ನಾಯಿಗಳನ್ನ ಕರೀತಾರೆ. ನನಗಂತೂ ತುಂಬ ಇಷ್ಟವಾಗಿದ್ದ ಹೆಸರು ಅಂದರೆ ಸಾರಮೇಯ. ಎಷ್ಟು ಅದ್ಭುತವಾದ ಒಂದು ವೈಪ್ ಕೊಡುತ್ತೆ ಅಲ್ವ ಸಾರಮೇಯ. ಹಾಂ, ಸೊ ಇವಿಷ್ಟು ಹೆಸರುಗಳಿಂದ ನಾಯಿಗಳನ್ನ ಕರೀತಾರೆ. ಆಮೇಲೆ ಇನ್ನೊಂದು ಹಿಂಗೆ ಒಂದೊಂದು ದಿನಕ್ಕೆ ಒಂದೊಂದು ಟಾಪಿಕ್ನ ನಾನು ಕವರ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ, ನಾಯಿಗಳ ಹೆಲ್ತ್ಗೆ ಸಂಬಂಧಪಟ್ಟಂಗೆ, ಕಣ್ಣಿನ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದಿಷ್ಟು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹೌದು, ನಾಯಿಗಳ ಕಣ್ಣುಗಳು ಭಾಳ ಮಹತ್ವವಾದ ರೋಲ್ನ ಪ್ಲೇ ಮಾಡ್ತವೆ. ಅದು ನಾಯಿಗಳಿಗೆ ತುಂಬ ಉಪಯೋಗ ಇರೋವಂಥ ಪಾರ್ಟ್. ಯೂಶ್ವಲಿ ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅನ್ಕೋಬೋದು ಕಣ್ಣು ಎಲ್ರಿಗೂ ಬೇಕೇ ಬೇಕಲ್ವಾ, ಕಣ್ಣಿಲ್ಲದೆ ಇದ್ದರೆ ಹೇಗೆ ಅಂತ. ಆದರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ನಾಯಿಗಳಿಗೆ ಕಣ್ಣು ಥರ ಕೆಲಸ ಮಾಡೋದು ಕಣ್ಣಲ್ಲ, ಮೂಗು. ಹೌದು, ಮೂಗು ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ, ಅದ್ರದ್ದು ಸ್ಮೆಲ್ಲು ಮತ್ತು ಸೆನ್ಸಿಟಿವಿಟಿ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಹೌದು, ಕಣ್ಣು ಹೆಲ್ತ್ಗೆ ಸಂಬಂಧಪಟ್ಟಂಗೆ ನಾವು ಏನೆಲ್ಲ ಮಾಡ್ಬೋದು ಅಂತಂದರೆ, ಅಥವಾ ನಿಮಗೆ ಅದ್ರದ್ದು ನಮ್ಮ ಪೆಟ್ದು ಕಣ್ಣು ಹೆಲ್ತು ಸರಿ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋಂಗಿದ್ರೆ, ರೆಡ್ ಆಗಿದ್ದರೆ, ಕಸ ಬರ್ತಾಯಿದ್ರೆ ಜಾಸ್ತಿ, ಆಮೇಲೆ ತುಂಬ ಡ್ರೈ ಆಗಿದರೆ, ಇಲ್ಲ ತುಂಬ ವೆಟ್ ಆಗಿದರೆ ನಾವು ಅರ್ಥ ಮಾಡ್ಕೋಬೇಕು ನಾಯಿದು ಕಣ್ಣು ಹೆಲ್ತು ಚೆನ್ನಾಗಿಲ್ಲ ಅಂತ. ನಮಗೆ ಯೂಶ್ವಲಾಗಿ ಕಣ್ಣು ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲಿ ಬರುತ್ತೆ ಅನ್ನೋಂಗಿದ್ರೆ, ಮೊದಲನೇದಾಗಿ ನಮ್ಮ ಪಗ್ಗಳಾಗಿರ್ಬೋದು, ಆಮೇಲೆ ನಮ್ಮ ಸಿಡ್ಝುಗಳಾಗಿರ್ಬೋದು. ಆಮೇಲೆ ಇನ್ನೊಂದು ವಿಷಯ ನಿಮಗೆ ನೆನಪಿರಲಿ, ಯಾವ ಲಾರ್ಜ್ ಬ್ರೀಡ್ಸ್ ಅಂದರೆ ನಮ್ಮ ಗ್ರೇಟ್ ಡೇನ್ ಆಗಿರ್ಬೋದು, ಅಥವಾ ಚಿಪ್ಪಪರಾಯಿ ಆಗಿರ್ಬೋದು, ಮುಧೋಳ ಆಗಿರ್ಬೋದು, ಈ ನಾಯಿಗಳಲ್ಲಿ, ಪ್ಯೂರ್ ವೈಟ್ ಇರೋಂಥ ನಾಯಿಗಳಲ್ಲಿ ಬೇಗ ನಾಯಿಗಳು ಕುರುಡಾಗ್ಬಿಡ್ತವೆ. ಕೆಲವು ನಾಯಿಗಳು ಹುಟ್ಟತಾನೆ ಕುರುಡಾಗಿ ಇದು ಗೊತ್ತಿರಲಿ. ಬಿಳಿ ಶ್ವಾನಗಳಿಗೆ ಅಥವಾ ಬಿಳಿ ನಾಯಿಗಳಿಗೆ ಯೂಶ್ವಲಾಗೆ ದೊಡ್ಡ ಲಾರ್ಜ್ ಬ್ರೀಡಲ್ಲಿ ಹೇಳ್ತಾ ಇದ್ದೀನಿ, ಕಣ್ಣಿನ ಸಮಸ್ಯೆ ಯೂಶ್ವಲಾಗಿ ಬರುತ್ತೆ, ಮತ್ತು ಕಣ್ಣು ಮತ್ತು ಕಿವುಡುತನ ಯೂಶ್ವಲ್ ಪ್ರಾಬ್ಲಮ್ ಈ ದೊಡ್ಡ ಬ್ರೀಡ್ಗಳಲ್ಲಿ. ಸೊ ಕಣ್ಣು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ಯಾವ ಊಟ ಕೊಡಬೇಕು ಅನ್ನೋಂಗಿದ್ರೆ, ಕ್ಯಾರೆಟ್, ಸ್ವೀಟ್ ಪೊಟ್ಯಾಟೊ, ಬ್ರಾಕ್ಲಿ, ಬೀಫ್, ಎಗ್, ಬ್ಲೂಬೆರಿ. ಸೊ ಬ್ಲೂಬೆರಿ ನಮಗೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಆದರೂ ಇರಲಿ, ನಿಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾಯಿದ್ದೀನಿ. ಈ ಎಲ್ಲ ಆಹಾರಗಳು ನಾಯಿಗಳ ಕಣ್ಣು ಹೆಲ್ತ್ನ ಚೆನ್ನಾಗಿ ಇಡ್ತವೆ, ಆಯಿತಾ. ಆಮೇಲೆ ನಿನ್ನೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ನಾಯಿನ ಒಬ್ಬ ಮನುಷ್ಯ ಪೆಟ್ ಮಾಡ್ತಾ ನಿಂತಿರ್ತಾರೆ. ಸೊ ಇಮಿಡಿಯೇಟಾಗಿ ನಾಯಿ ಏನು ಮಾಡುತ್ತೆ, ಸ್ವಲ್ಪ ಹೊತ್ತಾದಮೇಲೆ ನಾಯಿ ಕಚ್ಚಕ್ಕೆ ಶುರು ಮಾಡುತ್ತೆ, ಅವ್ರಿಗೆ ಕಚ್ಚುತ್ತೆ ನಾಯಿ. ಸೊ ನಿಮಗೆ ನಾಯಿ ಕಚ್ಚುತ್ತೆ ಅನ್ನೋಂಗಿದ್ರೆ ಒಂದು 2-3 ಸೈನ್ ಹೇಳ್ಕೊಡ್ತೀನಿ, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗ ನಾಯಿದು ಬಾಲ ಎಡಗಡೆಗೆ ಬಾಗ್ತಾ ಇದೆ, ವಾಲ್ತಾ ಇದೆ, ಅಥವಾ ಟಿಲ್ಟ್ ಆಗ್ತಾ ಇದೆ, ಆವಾಗ ನಾಯಿ ಹೆಸಿಟೇಟ್ ಮಾಡ್ತಾ ಇದೆ ಅಂತ ಅರ್ಥ, ಆಯಿತಾ. ನೀವು ಅದು ಕಂಪ್ಲೀಟಾಗೆ ಸರೆಂಡ್ರ್ ಆಗೋವರೆಗೂ, ಸರೆಂಡ್ರ್ ಅಂದರೆ ನೀವು ಅದಕ್ಕೆ ಅರ್ಥ ಮಾಡ್ಕೋಬೋದು, ಕಿವಿ ಸ್ವಲ್ಪ ಡಿಪ್ ಆಗ್ಬೋದು, ಅಥವಾ ನಾಯಿ ಬಾಗ್ಬೋದು, ಅಥವಾ ಬಾಲ ಎರಡೂ ಕಡೆಗೆ ಓಡಾಡ್ಬೋದು. ಅಲ್ಲಿವರೆಗೂ ನಾಯಿನ ನೀವು ಮುಟ್ಟಬೇಡಿ, ಅದು ಹೆಸಿಟೇಟ್ ಮಾಡ್ತಾಯಿದೆ ಅಂತ ಅರ್ಥ. ನಾಯಿ ಬಾಲ ಬಲಕ್ಕೆ ಟಿಲ್ಟ್ ಆಗ್ತಾಯಿದೆ, ಬಲಕ್ಕೆ ವಾಲ್ತಾ ಇದೆ ಅಂದರೆ ನಾಯಿ ಸಂಪೂರ್ಣವಾಗಿ ನಿಮಗೆ ಸರೆಂಡ್ರ್ ಆಗಿದೆ, ನಿಮ್ಮನ್ನು ಆಸೆ ಪಡ್ತಾ ಇದೆ ಅಂತ ಅರ್ಥ. ಆ ನಾಯಿ ಕಚ್ಚೋ ಪರ್ಸೆಂಟೇಜ್ ತುಂಬ ಕಮ್ಮಿ. ಆಮೇಲೆ ಯಾವ ನಾಯಿದು ಬಾಲ ಸ್ಟಿಲ್ಲಾಗಿದೆ, ನಾಯಿ ಬಾಲ ಸ್ಟಿಲ್ಲಾಗಿದೆ, ನಾಯಿದು ಬಾಲ ಇಲ್ಲ ಕೆಳಗಡೆಗೆ ಒಳಗಡೆಗೆ ಹೋಗಿದೆ ಅಂದರೆ ಅದು ಭಯ ಪಡ್ತಾಯಿದೆ ಅಂತ. ಬಟ್ ಯಾವ ನಾಯಿದು ಬಾಲ ಸ್ಟಿಲ್ಲಾಗಿದೆ, ಆ ನಾಯಿ ಕಂಪ್ಲೀಟ್ ಫಿಕ್ಸೇಷನ್ಲಿದೆ ಅಂತ ಅರ್ಥ. ಫಿಕ್ಸೇಷನ್ಲಿದ್ದಾಗ ನಿಮಗೆ ಕಚ್ಚೋ ಪರ್ಸೆಂಟೇಜ್ 99. ನೀವೇನು ಎಕ್ಸ್ಪರ್ಟ್ ಇರಲ್ಲ ನಾಯಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಬಿ ಕೇರ್ಫುಲ್. ನಾಯಿದು ಬಾಲ ಸ್ಟಿಲ್ಲಾಗಿದೆ, ಯಾವ ಕಡೆನೂ ವಾಲ್ತಾ ಇಲ್ಲ ಅಂದರೆ ಅದು ಫಿಕ್ಸೇಷನ್ಲಿದೆ.
ಅದನ್ನು ಯಾವುದೇ ಕಾರಣಕ್ಕೂ ನೀವು ಮುಟ್ಟಕ್ಕಾಗಲಿ ಮಾತಾಡ್ಸೋಕ್ಕಾಗಲಿ ಹೋಗಬೇಡಿ. ಆಮೇಲೆ ನಾನು ತುಂಬ ಜನಗಳನ್ನ ನೋಡಿದ್ದೀನಿ ಬೇಕ್ರಿ ಹತ್ರ ಪಾರ್ಲೇಜಿ ಬಿಸ್ಕೆಟ್ನ ಹಿಂಗೆ ಓಪನ್ ಮಾಡೋದು, ಪಾರ್ಲೇಜಿ ಬಿಸ್ಕೆಟ್ ಹಾಕೋದು. ನಿಮ್ಗೆ ಗೊತ್ತಾ ಪಾರ್ಲೇಜಿ ಬಿಸ್ಕೆಟಲ್ಲಿ ಎಷ್ಟು ಶುಗರ್ ಇರುತ್ತೆ ಅಂತ? ಒಂದು ಸಲ ಚೆಕ್ ಮಾಡಿ ದಯವಿಟ್ಟು. ಸ್ಟ್ರೇಸ್ಗೆ ಅಥವಾ ಬೀದಿ ನಾಯಿಗಳಿಗೆ ಬೇಕ್ರಿ ಹತ್ರ ಪಾರ್ಲೇಜಿ ಬಿಸ್ಕೆಟ್ ಹಾಕೋಕ್ಕೆ ಹೋಗಬೇಡಿ. ಇರೋದ್ರಲ್ಲಿ ಬೆಸ್ಟು ಅಂದರೆ ಬನ್ನು, ಇರೋದ್ರಲ್ಲಿ ಬೆಸ್ಟು, ಅದನ್ನು ಬೇಕಾದ್ರೆ ಹಾಕ್ಬೋದು ನೀವು. ಅದನ್ನು ಬಿಟ್ಟು ನೀವು ಪಾರ್ಲೇಜಿ ಬಿಸ್ಕೆಟ್ ಹಾಕುವಾಗ ಏನಾಗುತ್ತೆ ಅಂದರೆ ನಾಯಿಗೆ ಐ ಗ್ಲೂಕೋ ಆಗಿ ಏನಾಗುತ್ತೆ, ನಾಯಿಗೆ ಕೆರೆತ ಶುರುವಾಗುತ್ತೆ, ಪ್ಯಾಚಸ್ ಬರುತ್ತೆ, ಕಜ್ಜಿ ಬರುತ್ತೆ. ಮನುಷ್ಯ ಥರ ನಾಯಿಗಳಿಗೂ ಶುಗರ್ ಬರುತ್ತೆ, ನಿಮ್ಗೆ ಗೊತ್ತಿರಲಿ. ಸೊ ಅದಕ್ಕೆ ಬ್ಲಾಡರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಹೊಟ್ಟೋಗುತ್ತೆ, ಕೆರೆದು ರಕ್ತ ಬರೋಕ್ಕೆ ಶುರುವಾಗುತ್ತೆ. ನೀವು ಅನ್ಕೋತಾ ಇದ್ದೀರಿ ನಮ್ಮ ನಾಯಿ ಯಾವುದೋ ನಾಯಿಗೆ ಒಂದು ನಾನು ಎಲ್ಲರೂ ಹಾಕ್ತಾರೆ ನಾಯಿ ಆರಾಮಾಗಿದೆ, ದಯವಿಟ್ಟು ಹಂಗಲ್ಲ ಅದು. ನೀವು ಪಾರ್ಲೇಜಿ ಬಿಸ್ಕೆಟ್ನ ಹಾಕೋದನ್ನು ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿದಾಗ ನಿಮ್ಗೆ ನಿಜವಾಗ್ಲೂ ಏನಾದರೂ ಕೊಡಲೇಬೇಕು ಅನ್ನೋಂಗಿದ್ರೆ ನೀವು ನಿಜವಾಗ್ಲೂ ನಾಯಿಗಳಿಗೆ ಯೂಶ್ವಲಾಗಿ ನೀವು ಹಾಕ್ತೀರಿ ಅನ್ನೋಂಗಿದ್ರೆ ಒಂದು ಬ್ಯಾಗಲ್ಲಿ ಏನಾದರೂ ಕ್ಯಾರಿ ಮಾಡಿ, ಡ್ರೂಲ್ಸೋ ಇನ್ನೊಂದು ಏನಾದರೂ ಕ್ಯಾರಿ ಮಾಡಿ 1 ಕಪ್ ತೆಗ್ದು ಹಾಕಿ ಖುಷಿಪಡಿ. ಏನು ಕಾರ್ ಡಿಕ್ಕಿಲೋ ಅಥವಾ ಇನ್ನೊಂದು ಜಾಗದಲ್ಲೋ ಅದು ಆರಾಮಾಗಿರುತ್ತೆ, ನಿಮ್ಗೇನು ಅದೇನು ತೊಂದರೆ ಕೊಡೋಲ್ಲ. ಜಸ್ಟ್ ಪೌಚ್ ಇಟ್ಕೊಳ್ಳಿ, ಅದನ್ನೊಂದು ಸರ್ವ್ ಮಾಡಿ. ನಿಮ್ಗೆ ನಿಜವಾಗ್ಲೂ ಕೊಡಬೇಕು ಅನ್ನೋಂಗಿದ್ರೆ. ಆದರೆ ನೀವು ಯಾವಾಗ ಪಾರ್ಲೇಜಿ ಬಿಸ್ಕೆಟ್ ಕೊಡ್ತೀರಾ ಆವಾಗ ನಾಯಿಗೆ ಹೆಲ್ತ್ ಹಾಳಾಗುತ್ತೆ. ದಯವಿಟ್ಟು ಪಾರ್ಲೇಜಿ ಬಿಸ್ಕೆಟ್ ಕೊಡಬೇಡಿ, ಇದು ನನ್ನ ರಿಕ್ವೆಸ್ಟ್. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾಯಿ ಕಿವಿಗೆ ಸಂಬಂಧಪಟ್ಟಂಗೆ, ನಾಯಿ ಮೂಗಿಗೆ ಸಂಬಂಧಪಟ್ಟಂಗೆ ವೀಡಿಯೋಸ್ನ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ನಾನು ಈ ನಾಯಿ ಅನ್ನೋ ಶಬ್ದ ಹೆಂಗೆ ಬಂತು ಅಂತ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ, ನನಗೆ ಆಗಲಿಲ್ಲ, ಸಿಗಲಿಲ್ಲ. ನಿಮಗೆ ಯಾರಿಗಾದರೂ ಈ ನಾಯಿ ಅನ್ನೋ ಶಬ್ದ ಹೆಂಗೆ ಹುಟ್ಕೊಂತು ಅಂತ ಏನಾದರೂ ಗೊತ್ತಿದ್ದರೆ ಅಥವಾ ಸೋರ್ಸ್ಗಳಿಂದ ಗೊತ್ತಾದರೆ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಸಾಕು, ಆಲ್ರೆಡಿ 7 ಮಿನಿಟ್ಸ್ ಆಗೋಯಿತು. ನನಗೆ ನಿಮ್ಮ ಟೈಮ್ನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.